ನಾವು ಮಾಡೋದು, ನಮ್ಮ ಥಿಂಕಿಂಗು, ನಮ್ಮ ಮಾತು, ಅಣುದ್ವೇಗ ಬೇರೆಯವರ ಮನಸ್ಸನ್ನ ಕಲಕಿಸ್ಬಾರ್ದು. ಕಲ್ಕಿಸೋದ್ರೆ ಗೊತ್ತಾತಲ್ಲ, ನೀರು ಈಗ ಕಲ್ಕಿಸಿದ್ರೆ ಏನಾಗತ್ತೆ, ರಾಡಿ ಇರ್ತದೆ. ಹಾಗೆ ಬೇರೆಯವರ ಮನಸ್ಸಿಗೆ ನಮ್ಮ ಮಾತು, ನಮ್ಮ ನಾವು ಚಿಂತನೆ, ನಮ್ಮ ಕಾರ್ಯಗಳು ಬೇರೆದವರಿಗೆ ಮನಸ್ಸಲ್ಲಿ ಕದಗಿಸ್ಬಾರ್ದು. ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಅವ್ರಿಗೆ ಏನು ಅನ್ನಿಸ್ಬಾರ್ದು. ಏನು ಏನೇನು 3 ಹೇಳಿದ್ನಲ್ಲಿ, ನಮ್ಮ ಮಾತು, ಅನುದ್ವೇಗ, ಕರಂ ವಾಕ್ಯಂ, ನಮ್ಮ ಕಾರ್ಯ ಮತ್ತೆ ಕಾರ್ಯಗಳು, ನಮ್ಮ ಮಾತು, ನಮ್ಮ ವಿಚಾರಗಳು 3 ಬೇರೆದವರಿಗೆ ಕದಗಿಸ್ಬಾರ್ದು. ಮುಂದೆ ಹೆಂಗಿರ್ಬೇಕು, ಸತ್ಯಂ, ಪ್ರಿಯಂ, ಹಿತಂ ಚಯ, 3 ಇದೆ ಮಾತು. ಏನಿರ್ಬೇಕು, ಮೊದ್ಲೇದೇನು ಸತ್ಯಂ, ಎರಡನೇದು ಪ್ರಿಯ ಆಗಬೇಕು, ಅದು ಸತ್ಯ ಇರಬೇಕು, ಪ್ರಿಯ ಆಗ್ಬೇಕು, ಕೇಳೋರಿಗೆ ಅದು ಪ್ರಿಯ ಇರಬೇಕು. 3ನೇದು ಅವ್ರಿಗೆ ಹಿತ ಆಗ್ಬೇಕು. ಅರೇ ಇವನ್ ಜೊತೆಗೆ ಮಾತಾಡ್ಬೇಕ್ರಿ, ಈ ಮಾತಾಡ ಜೊತೆಗೆ ಮಾತಾಡಿ ಚೆನ್ನಾಗ್ ಅನಿಸ್ತದೆ ನಂಗೆ. ಓಕೆ, ನಮ್ ಎಲ್ಲರ ತಲೆಗೆ ಇರ್ತದೆ, ಈ ಮಾತಾಡ್ ಸರಿನಾ ಮಾತಾಡೋದಿಲ್ಲ ಪ್ರಭುಜಿ, ಈ ಪ್ರಭುಗಳು ಹೆಂಗ್ ಮಾತಾಡೋದಾರ, ನಮ್ಗೆ ಬೇರೆದವ್ರ ತಲೆಗೆ ಇರ್ತದೆ. ನಮ್ಗೆ ಭಗವದ್ಗೀತಾ ಕೊಟ್ಟಿರೋದು ಬೇರೆದವ್ರಿಗೋಸ್ಕರ ಅಲ್ಲ, ಭಕ್ತಿ ಮಾಡ್ತಾ ಇರೋದು ನಾವೇ ಯಾರಿಗೋಸ್ಕರ ನಮಗೋಸ್ಕರ. ಅಂದ್ರೆ ಈ ಗುಣಗಳನ್ನ ನಾವು ಕಲ್ಟಿವೇಟ್ ನಮ್ಮ ಒಳಗಡೆನೆ ಬೆಳೆಸ್ಕೊಳ್ತೀವಿ.